ಎಲ್ಲರೂ ಪಂಡ್ರಾಪುರಕ್ಕೆ ಹೋಗೋ ಮುಂದೆ ಏನಂತಾರ್ರಿ? ವಿಠಲ್ ವಿಠಲ್ ಅಂತಂತಾರಲ್ಲ, ಹಂಗ ವಿಠಲ್ 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 ಅನ್ಕೋತ ಹೊಂಟಿದ್ರು. ಹೋಗು ಸಂದರ್ಭದೊಳಗೊಬ್ಬ ಹೆಣ್ಮಗಳು ಅಕ್ಕಿ ಏನಂತಿದ್ಳಂದ್ರ ಅವ್ರ ಅಂದಂಗ ಒಬ್ಬಕ್ಕೆ ಅಮ್ಮ ಬಂದಳು, ಅಲ್ಲ ಹುಚ್ಚಿ ಎಲ್ಲಾರೂ ವಿಠಲ್ ವಿಠಲ್ ಅನ್ನಾಕತ್ತಾರ, ನೀ ಏನ ಅವ್ರ ಅಂದಂಗ ಅನ್ನಾಕತ್ತಿಲ್ಲ, ಹೊಸ ತೆಗದಿಯಲ್ಲ ಅಂದ್ಲಕ್ಕಿ. ನೋಡುವ, ನನ್ನ ಗಂಡನ ಹೆಸರ ವಿಠಲ್ ಅದ, ಅದಕ್ಕೆ ನಾ ಏನು ಅನ್ನಾಕತ್ತೀನಿ, ಗಂಡನ ಹೆಸರು ಯಾಕೆ ತಗೋಬೇಕು, ಅದಕ್ಕೆ ಅವ ಅನ್ನಾಕತ್ತಾನ ಅಂದ್ಮೇಲೆ ಅವ್ರ ಅಂದಂಗ ಹಂಗೇನಿಲ್ಲಲ್ಲ. ಕ್ಯಾಸನೂರಿಗೆ ಬಂದಿದ್ರು. ಶೈವ ಲಿಂಗಾಯತ ಪರಂಪರೆಯೊಳಗ ಬಹಳಷ್ಟು ವಿಶೇಷ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದೊಳಗೆ ಇವರು ಮುಂಚೂಣಿಯೊಳಗಿರ್ತಿದ್ರು. ಅದಕ್ಕೆ ನಾವು ಹೇಳೋದು ಯಾಕಂತಂದರೆ, ಯಾವುದೇ ಒಂದು ಸಮಾರಂಭಗಳಾಗಲಿ ಮಠದ ಕಾರ್ಯಗಳಾಗಲಿ ಆ ಸಂದರ್ಭದೊಳಗೆ ಎಲ್ಲರೂ ಹಿರಿಯರು ಇರಬೇಕು. ಇದ್ದಾಗ ಮಾತ್ರ ಹೆಂಗೆ ಹೂವು ಸ್ವರ್ಗಕ್ಕೆ ಹೋಯ್ತು ಅಂತ ನಾವು ಹೇಳ್ತೇವಲ್ಲ, ಅದರ ಜೊತೆಗೆ ನಾರನೂ ಸ್ವರ್ಗಕ್ಕೆ ಹೋಗಬೇಕು. ಯಾವಾಗ ಗುರುಗಳು ಸ್ವರ್ಗಕ್ಕೆ ಹೋದ್ರು ಅಂತಂದ್ರೆ ಭಕ್ತರೂ ಸ್ವರ್ಗಕ್ಕೆ ಹೋಗ್ಬೇಕನ್ನುವಂತಹದ್ದು ಹಂಬಲ. ಹಂಗಾಗ್ಬೇಕು. ಇಲ್ಲಿ ಭಕ್ತರಾಗಿರುವಂತಹ ಈರುವರು ಭಕ್ತರು ಬಹಳಷ್ಟು ವಿಶೇಷವಾಗಿರುವಂತಹ ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿದವರು. ಸಮಾಜದೊಳಗೆ ಏನಾದರೂ ಕೂಡ ಕುಂದು ಕೊರತೆಗಳಾಗಲಿ ಅಲ್ಲಿ ಹೋಗಿ ನಿಲ್ತಿದ್ರು. ಯಾವುದಾದ್ರೂ ಧರ್ಮದ ಕಾರ್ಯಗಳನ್ನು ನಡೆಯುವಂತ ಸಂದರ್ಭದೊಳಗೆ ಇವರು ಬರ್ತಾ ಇದ್ರು ಮುಂಚೂಣಿಯೊಳಗೆ. ಹಾಲಸ್ವಾಮಿ ದೇಶಿಕರು ಅಲ್ಲಿಗೆ ಹೋದರು. ಯಾವಾಗ ಕ್ಯಾಸ್ನೂರ್ಗೆ ಹೋದ್ರಲ್ಲ, ಗುರುಬಸವ ಶ್ರೀಗಳ ಗದ್ದಿಗೆಯ ದರ್ಶನವನ್ನು ಮಾಡಿಕೊಂಡ್ರು. ಗುರುಗಳಿಗೆ ಒಂದು ಸಂಕಲ್ಪ ಆತು, ಇಲ್ಲಿ ನಾನು ಅನುಷ್ಠಾನವನ್ನು ಮಾಡಬೇಕು. ಸೊರಬ ತಾಲೂಕಿನೊಳಗೆ ಬರ್ತದೆ ಅದು ಕ್ಯಾಸ್ನೂರ್ ಅಂತ ಹೇಳಿ, ನಿನ್ನೆ ನಿಮಗೆ ಹೇಳಿದ್ದೀನಿ ನಾನು. ಇಲ್ಲಿ ಒಂದಿಷ್ಟು ಪೂಜೆಯನ್ನು ಮಾಡಬೇಕು, ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿ ಈ ಭಕ್ತರನ್ನ ಕರೆದರು. ಇಬ್ಬರು ಭಕ್ತರನ್ನ, ಕೆಂಡಪ್ಪ ಗೌಡರು ಮತ್ತು ಗುರುಬಸಯ್ಯನವರು. ಈ ಗುರುಬಸವಯ್ಯನವರು ಕೆಂಡಪ್ಪ ಗೌಡ್ರು ಇಬ್ಬರು ಕೂಡ್ಕೊಂಡು ಬಂದು ನಮಸ್ಕಾರ ಮಾಡಿ, ಹೇಳ್ರಿಪ್ಪ, ನಾವು ಹಿಂಗ ಸಂಕಲ್ಪವನ್ನು ಮಾಡಿದ್ದೀವಿ, ಇಲ್ಲೇ ಅನುಷ್ಠಾನವನ್ನು ಮಾಡಬೇಕು. ಒಂದಲ್ಲ ಎರಡಲ್ಲ 3 ವರ್ಷಗಳವರೆಗೆ ಅನುಷ್ಠಾನವನ್ನು ಮಾಡಬೇಕು. ಮತ್ತು ತಮ್ಮ ಪೂಜೆ ಪ್ರಸಾದ ಎಲ್ಲ ತಾವು ಮಾಡ್ತೀರಪ್ಪ, ಪ್ರಸಾದಕ್ಕೆ ಹೆಂಗೆ ಮಾಡೋದು? ಅಪ್ಪವ್ರು ಹೇಳಿದ್ರು, ಖಾರ ಇಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಕೇವಲ ಅನ್ನ, ಒಂದಿಷ್ಟು ಆಕಳ ಹಾಲು, ಇದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ಮತ್ತಾವ ಪ್ರಸಾದವೂ ಬೇಡ, ಇದು ಮಾತ್ರ ನಮ್ಮ ಲಿಂಗಕ್ಕೆ ಅರ್ಪಣೆಯನ್ನು ಮಾಡಿ ನಾವು ಸ್ವೀಕಾರ ಮಾಡ್ತೀವ್ರಿಪ್ಪ. ಆಗಲ್ರಿಪ್ಪ, ಮಾಡಬಹುದು. ಒಂದಿಷ್ಟು ದಿವಸ ಅಲ್ಲೇ ಪೂಜೆ ಮಾಡ್ತಾರ, ಒಂದಿಷ್ಟು ಧರ್ಮದ ಸಂದೇಶಗಳನ್ನು ಹೇಳ್ತಾರ. ಈ ಇಬ್ಬರು ಭಕ್ತರು ಹಾನಗಲ್ ಮಠಕ್ಕೆ ಬಹಳ ಸಂಪರ್ಕ ಇರ್ತಾರೆ. ಗುರುಬಸವಯ್ಯನವರು ಮತ್ತು ಕೆಂಡಪ್ಪ ಗೌಡರು ಇವರು ಸಂಪರ್ಕದೊಳಗಿದ್ದಂತಹ ಸಂದರ್ಭದೊಳಗೆ ಹಾನಗಲ್ ಮಠದ ಪೂಜ್ಯರಾಗಿರುವಂತಹ ಫಕೀರ ಮಹಾಸ್ವಾಮಿಗಳವರು, ಅವರು ವಯಸ್ಸಾಗಿರ್ತೈತಿ. ವಯಸ್ಸಾದಂಥ ಸಂದರ್ಭದೊಳಗೆ ನಮ್ಮ ಮಠಕ್ಕೆ ಒಬ್ಬ ಯೋಗ್ಯವಾಗಿರುವಂತಹ ಉತ್ತರಾಧಿಕಾರಿಗಳನ್ನು ನಾವು ನೋಡಾಕತ್ತೇವಿ. ನಿಮಗೂ ಅಂಥವ್ರು ಯಾರಾದರೂ ಗೊತ್ತಾಗಿದ್ರು ಅಂತಂದ್ರೆ ಸ್ವಲ್ಪ ಹೇಳ್ರಿಪ್ಪ ಅಂತೆ ಭಕ್ತರಿಗೆ ಹೇಳಿದ್ರು. ಆಗಲ್ರಿಪ್ಪ, ಈ ಗುರುಬಸವಯ್ಯನವರು ಕೆಂಡಪ್ಪ ಗೌಡ್ರು ಇಬ್ಬರು ಕೂಡ್ಕೊಂಡು ಹಿಂಗೆ ಅನ್ಕೊಂಡ್ರಲ್ಲ, ಇವರ ಆಚಾರ ವಿಚಾರ ನೇಮ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಕಕಲಾತಿಯನ್ನು ನೋಡಿದಾಗ ಯಾಕೆ ಇವರನ್ನು ನಾವು ಹಾನಗಲ್ ಮಠದ ಉತ್ತರಾಧಿಕಾರಿ ಮಾಡಬಾರ್ದು? ಒಳಗ ಸಂಕಲ್ಪವನ್ನು ಮಾಡಿಕೊಂಡ್ರು. ಆದ್ರೆ ಹಾಲಸ್ವಾಮಿ ದೇಶಿಕರಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಇವರ ವೈರಾಗ್ಯದ ಭಾವ ಗೊತ್ತಾಗಿತ್ತು.
ಅಕಸ್ಮಾತ್ ನಾವೇನಾದ್ರೂ ಅವರಿಗೆ ಹೇಳಿದ್ವಿ ಅಂತಂದ್ರ ನಮ್ಮ ಮಾತು ಅವ್ರಿಗೆ ಕೇಳಂಗಿಲ್ಲ, ನಾನು ಒಲ್ಲೆ ಅಂತಾರ. ಅದಕ್ಕೆ ಹೆಂಗೆ ಮಾಡಬೇಕು? ಹೆಂಗಾದರೂ ಈಗ ಅವ್ರ ಅನುಷ್ಠಾನಕ್ಕೆ ಕೂಡ್ತೀನಿ ಅಂತ ಹೇಳ್ಯಾರಲ್ಲ, ಕೂಡಿಸುವಂಥ ಸಂದರ್ಭದೊಳಗೆ ಒಬ್ಬ ಶಿವಯೋಗಿಯ ಅನುಗ್ರಹ ಬೇಕಾಗ್ತದೆ. ಆ ಅನುಗ್ರಹ ಫಕೀರೇಶ್ವರರಿಂದ ತಾವು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಹೇಳೋಣ ಅಂತಂದರು. ಆಗ್ಲಿರಪ್ಪ, ಹಂಗೆ ಮಾಡು. ದೇಶಿಕರ ಬಳಿಗೆ ಬಂದರು. ಗೌಡ್ರ ಮತ್ತೆ ಹೆಂಗೆ ನಡೆದದ್ರಪ್ಪ? ಎಲ್ಲ ತಯಾರಿ ಅನುಷ್ಠಾನದ್ದು ಎಲ್ಲ ನಡೆದದ್ರಪ್ಪ, ಚಿಂತೆ ಮಾಡಬೇಡ್ರಿ. ಆದರೆ ನೀವೇನು ಅನುಷ್ಠಾನವನ್ನು ಮಾಡ್ತೀರಿ ಅಂತ ಹೇಳಿದಿರಲ್ಲ, ಆ ಅನುಷ್ಠಾನಕ್ಕೆ ಒಬ್ಬ ಯೋಗ್ಯ ಗುರುಗಳ ಅನುಗ್ರಹ ಆಗಬೇಕು. ಅವರು ನಿಮಗೆ ಅನುಗ್ರಹ ಮಾಡಿದ್ರು ಅಂತಂದ್ರೆ ನಿಮ್ಮ ಅನುಷ್ಠಾನ ಬಹಳಷ್ಟು ವಿಶೇಷವಾಗಿ ಆಗತ್ತ, ತಪಸ್ಸಿನ ಬಲ ಬರ್ತದ. ಆಗ್ಲಿ ಹೇಳ್ರಪ್ಪ, ಯಾರಿಗೆ ಹೋಗಿ ಭೇಟಿ ಆಗೋನು ಹೇಳ್ರಿ, ಅವ್ರ ಆಶೀರ್ವಾದ ತಗೊಂಬರೋನು. ಇಲ್ಲೇ ಹಾನಗಲ್ಲದೊಳಗ ಬಹಳ ದೊಡ್ಡ ಶಿವಯೋಗಿಗಳದಾರ. ಅವರು ಕೂಡ ಯಾರಾದರೂ ಭಕ್ತರು ಬಂದರು ಅಂತಂದ್ರೆ ಒಂದಿಷ್ಟು ಅವರಿಗೆ ಅಂಗಾರನ್ನು ಕೊಟ್ಟರು ಅಂತಂದ್ರೆ ಅವರೆಲ್ಲ ಕಷ್ಟಗಳು ನಿವಾರಣೆ ಮಾಡುವಂಥ ಸಾಮರ್ಥ್ಯ ಅವರಿಗದ. ಅದರ ಜೊತೆಗೆ ಸಮಾಜದ ಕಳಕಳಿಯನ್ನು ಹೊಂದಿರುವಂತಹ ಮಹಾಶಿವಯೋಗಿಗಳವರು, ಫಕೀರ ಶಿವಯೋಗಿಗಳವರು. ಅಂಥವ್ರ ದರ್ಶನ ಮಾಡ್ಬೇಕ್ರಪ್ಪ ನೀವೆಲ್ಲ. ಅವ್ರ ದರ್ಶನವನ್ನು ನಾವು ಮಾಡ್ಕೊಂಡು ಬಂದ್ವಿ ಅಂತಂದ್ರೆ ಭಾಳ ಚಲೋ ಆಗ್ತದ. ಆಗ್ಲ್ರಿಪ್ಪ, ಹೋಗುಣ್ರಿ, ಹೋಗುಣ ಅಂತೇಳಿ ಹಾನಗಲ್ಲನತ್ತ ಹೊಂಟರು. ಯಾವಾಗ ಹಾನಗಲ್ಲು ಮಹಾಮಠಕ್ಕೆ ಹೋದರೋ ಅಜ್ಜವರಿದ್ದರು. ಫಕೀರ ಶಿವಯೋಗಿಗಳಿಗೆ ವಯಸ್ಸಾಗಿತ್ತು. ಅವ್ರದ್ದು ಒಂದೇ ಕನಸು, ಒಬ್ಬ ಯೋಗ್ಯವಾಗಿರುವಂತಹ ಸಾಧಕ ನಮ್ಮ ಮಠಕ್ಕಾಗಬೇಕು. ಅಂಥವರು ಇರ್ತಾರ, ಆದರೂ ಯೋಗ್ಯತಾವಾನ್ ಇರಬೇಕು. ಮಠವನ್ನು ಮುನ್ನಡೆಸುವಂತಹ ಶಕ್ತಿ ಅವನೊಳಗಿರಬೇಕು. ಪೂಜಾ ಜಪ ತಪ ಎಲ್ಲವನ್ನ ಮಾಡುವಂತಹ ಮಹಾಯೋಗಿಯಾಗಿರಬೇಕು. ಅವರು ಅಷ್ಟನ್ನೋದಕ್ಕೆ ಇವರಿಗೆ ಎಲ್ಲರಿಗೂ ಹೊಂದಾಣಿಕೆ ಆಗಿತ್ತು. ಇವರು ಹೋಗಿ ನಮಸ್ಕಾರ ಮಾಡಿದರು ಶಿವಯೋಗಿಗಳಿಗೆ. ಹಾಲಸ್ವಾಮಿ ದೇಶಿಕರು ಅಂದ್ಕೊಂಡ್ರು, ಗೌಡ್ರು ಹೇಳಿದ್ದು ಸತ್ಯ. ಏನು ಸತ್ಯ ಅಂತಂದ್ರೆ, ಶಿವಯೋಗಿ ತಪಸ್ಸಿನ ಕಳೆ. ಅಪ್ಪ ಅವರು ಬಹಳ ದೊಡ್ಡ ಶಿವಯೋಗಿಗಳದಾರ. ಇಂಥವರಿಂದ ನಾನು ಆಶೀರ್ವಾದವನ್ನು ಪಡ್ಕೊಂಡಿ ಅಂತಂದ್ರೆ ನಮ್ಮ ಅನುಷ್ಠಾನದ ಬಲಕ್ಕೆ ಮತ್ತಷ್ಟು ಕಿಮ್ಮತ್ತು ಬರ್ತೈತಿ, ಒಂದು ತಾಕತ್ತು ಬರ್ತೈತಿ ಅಂಥೇಳಿ ಅಪ್ಪ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತರು. ನಿಂತಾಗ ಫಕೀರೇಶ್ವರ್ ಅಂತಾರೆ, ಮಾತುಕತೆ ಆಯಿತು ಎಲ್ಲ. ಯಾವಾಗ ಕೆಂಡಪ್ಪ ಗೌಡ್ರು ಹೇಳಿದರು ಅಪ್ಪ ಅವರಿಗೆ, ಯಪ್ಪ ನಿಮ್ಮ ಅಂತರಂಗದ ಕಳೆ ನಿಮಗೆ ಗೊತ್ತಾಗಿರಬೇಕು. ಹೌದು, ನಮಗೆ ಗೊತ್ತಾಗೈತೆ. ಯಾವಾಗ ಈ ಮಾತುಗಳನ್ನು ಆಡ್ತಾರಲ್ಲ, ಅವಾಗ ಅಪ್ಪ ಅವ್ರು ಹೇಳ್ತಾರ, ದೇಶಿಕನೇ, ಹಾನಗಲ್ಲ ಮಹಾಮಠ ಬಹಳಷ್ಟು ಕ್ರಿಯಾ ವಿಧಿ ವಿಧಾನ ಆಚಾರ ನೇಮಗಳನ್ನು ಹೊಂದಿರುವಂತಹದ್ದು. ಈ ಮಹಾಮಠಕ್ಕೆ ಒಬ್ಬ ಯೋಗ್ಯ ಸಾಧಕನನ್ನು ನಾವು ಹುಡುಕಳಕತ್ತೀವಿ. ನಿನ್ನಂತಹ ಒಬ್ಬ ಯೋಗ್ಯತಾವಾನ್ ಈ ಮಠದ ಉತ್ತರಾಧಿಕಾರಿ ಆಗಬೇಕಪ್ಪ, ನೀವಾಗಬೇಕು. ಒಮ್ಮೆಗೆ ಹಾಲಯ್ಯನವ್ರಿಗೆ ಶಾಕ್ ಆಯಿತು. ನಾನು ಬಂದಿರುವಂತಹದ್ದು ಅನುಷ್ಠಾನದ ಪೂಜೆಗಾಗಿ ಗುರುಗಳಿಂದ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಬಂದೇನೆ. ಇಲ್ಲಿ ನೋಡಿದ್ರೆ ಆಶ್ಚರ್ಯ, ಇದೆಂಥದ್ದು ಆಶ್ಚರ್ಯ. ಈ ಎಲ್ಲ ಮಾತುಗಳನ್ನು ಹೇಳಲಿಕ್ಕಂತ ಸಂದರ್ಭದೊಳಗೆ ವಿನಯದಿಂದ ಹೇಳ್ತಾರೆ, ಬುದ್ಧಿ
ತಾವು ದೊಡ್ಡವರು, ಮಹಾಶಿವಯೋಗಿಗಳು. ನಾನು ತಮ್ಮ ಎದುರು ನಿಂತು ಮಾತಾಡ್ತೀನಿ ಅಂತೇಳಿ ಅನ್ಯತಾ ಭಾವಿಸಬೇಡ್ರಿಪ್ಪ. ತಾವು ಈ ಸಮಾಜದೊಳಗಿರುವಂತಹ ಕುಂದು ಕೊರತೆಗಳನ್ನು ದೂರ ಮಾಡಬೇಕಂತ ಹೇಳಿ ನಾನು ಯಾವ ಮಠಗಳಿಗೆ ಆಗಬೇಕು ಅನ್ನುವಂತಹ ಹಂಬಲ ನನ್ನೊಳಗಿಲ್ಲ. ಯಳಂದೂರದ ಬಸವಲಿಂಗ ಶಿವಯೋಗಿಗಳು ನನ್ನ ಮಾನಸ ಗುರುಗಳು. ಆ ಗುರುಗಳೊಂದಿಗೆ ಎಲ್ಲ ನಾಡಿನ ಮಠಗಳಿಗೆ ಹೋಗ್ತಾ ಬರ್ತಾ ಇರುವಂತಹ ಸಂದರ್ಭದೊಳಗ ಮಠದಲ್ಲಿರುವಂತಹ ಸ್ವಾಮಿಗಳ ವ್ಯವಸ್ಥೆಯನ್ನು ನೋಡಿ ನನಗೆ ಬಹಳ ನೋವಾಗೈತ್ರಿಪ್ಪ. ಹಿಂಗೆಲ್ಲ ಆದಂಥ ಸಂದರ್ಭದೊಳಗೆ ಅದಕ್ಕೆ ಮಠಕ್ಕಾಗಿ ನಾನು ಇರಬಾರ್ದು, ನಾನು ಸಮಾಜದ ಸೇವಕನಾಗಿ ಕೆಲಸವನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡೇನ್ರಿಪ್ಪ. ಮಠ ಅನ್ನುವಂತಹ ಚೌಕಟ್ಟಿನೊಳಗೆ ನನ್ನನ್ನು ಬಂಧನ ಮಾಡಬೇಡ್ರಿಪ್ಪ ಅಂತೇಳಿ ಪರಿಪರಿಯಾಗಿ ಹೇಳಿದರು. ಫಕೀರೇಶ್ವರಂದ್ರು ಶಿವಯೋಗಿಗಳು, ನೀನೇನಾದರೂ ಕಾರ್ಯಗಳನ್ನು ಮಾಡಬೇಕಾದ ಸಂದರ್ಭದೊಳಗೆ ಸಮಾಜದ ಸೇವೆಯನ್ನೇ ಮಾಡು. ಆದ್ರೆ ಒಂದು ಮಠ, ಒಂದು ಪೀಠ ಅನ್ನುವಂಥದ್ದು ನಿನಗೆ ಇತ್ತು ಅಂದ್ರೆ ಮತ್ತಷ್ಟು ಬಲ ಬರ್ತದಪ್ಪ ದೇಶಿಕ, ನಿನಗಿನ್ನೊಂದು ಬಲ ಬರ್ತದ. ತಾವು ಹೇಳು ಮಾತು ಕರೆ ಇದ್ರಪ್ಪ. ಆದರೆ ಒಂದು ನಾನು ಮಠಕ್ಕೆ ಆಜ್ಞೆ ಅಂತಂದ್ರೆ ಆ ಮಠಕ್ಕೆ ಮಾತ್ರ ಸೀಮಿತವಾಗಿ ಉಳಿಬೇಕು. ಅಲ್ಲಿಯ ಭಕ್ತರನ್ನು ಮಾತ್ರ ನಾನು ನೋಡಬಹುದು, ಆ ಭಾಗದ ಭಕ್ತರನ್ನು ಮಾತ್ರ ನಾನು ನೋಡಬಹುದು. ಬೇರಾವ ಕಡೆಗೆ ಸಮಾಜದೊಳಗ ಹತ್ತಿ ಉರಿಯುವಂತಹ ನೋವಿರ್ತದ, ಆ ನೋವನ್ನ ಸೇವನೆ ಮಾಡಬೇಕಾಗ್ತದ. ಅದಕ್ಕೆ ನನಗೆ ಬೇಡ್ರ ಬುದ್ಧಿ, ದಯಮಾಡಿ ಕ್ಷಮ ಮಾಡ್ರಿ. ಹಾನಗಲ್ಲ ಅಂತಂದ್ರೆ ಪ್ರಾಚೀನ ಕಾಲದಿಂದ ಕೂಡ ಇದಕ್ಕೆ ವಿರಾಟ ನಗರ ಅಂತಿದ್ರು. ಫಕೀರ ಶಿವಯೋಗಿಗಳು ಹೇಳ್ತಾರೆ, ಹಾನಗಲ್ ಅಂತಂದ್ರ ಇದು ಒಂದು ವಿರಾಟ ನಗರಿ. ಇದಕ್ಕ ವೈರಾಟಪುರ, ಪಾನಂಗಲ್, ಹಾನಂಗಲ್ ಕದಂಬ ರಾಜ್ಯರಿಂದ ರಾಜ್ಯದ ಒಂದು ರಾಜ್ಯ ಸ್ಥಳ ಅನ್ನುವಂಥದ್ದು, ಒಂದು ರಾಜನ ಸ್ಥಳ ಇದು ಪಾನಂಗಲ್ ಅನ್ನುವಂಥದ್ದು. ಅದು ಈಗ ಹಾನಗಲ್ ಅಂತ ಆಗ್ಯದ. ಇತಿಹಾಸವನ್ನು ಹೊಂದಿರುವಂತಹ ಈ ಕ್ಷೇತ್ರಕ್ಕೆ ನೀ ಬರಬೇಕಪ್ಪ. ಬಹಳ ಪರಿಪರಿಯಾಗಿ ಹೇಳ್ತಾರೆ. ನೀನು ಅಕಸ್ಮಾತ್ ನಮ್ಮ ಮಠಕ್ಕೆ ಆದಿ ಅಂತಂದ್ರೆ ಇದು ನಾನು ಹೇಳುವಂತಹದ್ದು ಮಾತಲ್ಲ, ನಾನು ಇವತ್ತು ಪೂಜೆ ಮಾಡುವಂತಹ ಲಿಂಗಯ್ಯನ ಕೂಡ ಸಮ್ಮತಿ ಕೊಟ್ಟಿದ್ದಾನಪ್ಪ. ಏನಂತ ಸಮ್ಮತಿ ಕೊಟ್ಟಾನಂತಂದ್ರೆ, ಲಿಂಗಯ್ಯ ನೀನು ಹುಡುಕುವಂತಹ ಯೋಗ್ಯ ಸಾಧಕ ನಿನ್ನ ಬಳಿಯೇ ಬಂದಿದ್ದಾನ, ಆತನನ್ನ ಬಿಡಬೇಡ ಅನ್ನುವಂಥದ್ದನ್ನು ಹೇಳ್ಯಾನ. ಅದ್ರ ಜೊತೆಗೆ ನಮ್ಮೆಲ್ಲ ಭಕ್ತ ಸಮೂಹ ಕೂಡ ನಿನ್ನನ್ನು ಒಪ್ಪಿಕೊಂಡದಪ್ಪ, ನಿನ್ನನ್ನು ಅಪ್ಪಿಕೊಳ್ಳಾಕಳತ್ತಾರ. ಅದಕ್ಕೆ ನೀನೇ ಆಗಬೇಕು, ನೀನೇ ಉತ್ತರಾಧಿಕಾರಿ ಆಗಬೇಕು. ಇಷ್ಟೆಲ್ಲ ಹೇಳಿದಾಗ ಬುದ್ಧಿ, ನನಗೊಂದಿಷ್ಟು ಸಮಯ ಕೊಡಬೇಕು, ತಾವು ನನಗೊಂದಿಷ್ಟು ಸಮಯ ಕೊಡ್ರಿ. ಆಗಲಿಪ್ಪ, ಆಗಲಿ. ಪೂಜೆ ಪ್ರಸಾದವನ್ನು ಮುಗಿಸಿಕೊಂಡು ರಾತ್ರಿ ಆಯಿತು. ಹಾನಗಲ್ ಮಠದೊಳಗೆ ವಸತಿ ಮಾಡಿದರು. ಬೆಳಗಿನ ಜಾವ ಹಾಲಯ್ಯ ದೇಶಿಕರ ಕನಸಿನೊಳಗ ಯಳಂದೂರದ ಬಸವಲಿಂಗ ಸ್ವಾಮಿಗಳು ಬರ್ತಾರೆ. ತಮ್ಮ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ, ಈ ಪೀಠಕ್ಕೆ ನೀನು ಕುಳಿತುಕೊಳ್ಳಬೇಕಪ್ಪ, ಈ ಪೀಠಕ್ಕೆ ನೀನು ಕುಳಿತುಕೊಳ್ಳಬೇಕು, ನೀನು ಗುರುಮೂರ್ತಿಯಾಗಬೇಕು. ನೀನು ಗುರುಮೂರ್ತಿಯಾಗಿ ಈ ಗುರುಗಳ ಕೀರ್ತಿಗೆ ಭಾಜನನಾಗಬೇಕು. ಏನು ಗುರುಗಳದಾರಲ್ಲ ಅವರು ಸಾಮಾನ್ಯ ಅಂತ ತಿಳ್ಕೋಬೇಡ, ಇವರು ಬಹಳ ದೊಡ್ಡವರು. ಅವರನ್ನೇ ನೀನು ಗುರುವನ್ನಾಗಿ ಸ್ವೀಕಾರ ಮಾಡಪ್ಪ ಅಂಥೇಳಿ ಹಿಂಗ ಹಸ್ತವನ್ನಿಟ್ಟರು ತಲೆ ಮೇಲೆ. ನಿನಗೆ ಯೋಗ್ಯವಾನ ಗುರುಗಳು ಸಿಕ್ಕಾರ, ಅವರನ್ನು ಬಿಡಬೇಡ ಅಂತಂದ್ಬಿಟ್ಟು
ಎದ್ದು ನೋಡಿಬಿಡ್ತಾರೆ, ಯಾರೂ ಇಲ್ಲ. ಇದೇನು ಆಶ್ಚರ್ಯ! ಗುರುಗಳ ಕನಸಿನೊಳಗೆ ಬಂದಿಲ್ಲ. ಆದ್ರೆ ಇವತ್ತು ಗುರುಗಳು ಬಂದು ನನಗೆ ಹೇಳಾಕತ್ತಾರ ಅಂತಂದ್ರ, ಇದು ಈ ಮಠಕ್ಕಾಗುವಂತಹದ್ದು ಯಳಂದೂರು ಬಸವಲಿಂಗರಿಗೂ ಇಷ್ಟ ಆಯ್ತಪ್ಪ. ನನ್ನ ಮಾನಸ ಗುರುಗಳು ಹೇಳ್ಯಾರ ಅಂದ ಮೇಲ್ತ ನಾನು ಆ ಮಾತನ್ನು ತಿರಸ್ಕರಿಸಂಗಿಲ್ಲ ಅಂತ ಹೇಳಿ ಬೇಡಿಕೊಂಡು ಬೆಳಗ್ಗೆ ಶಿವಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ ಹಾಲಸ್ವಾಮಿ ದೇಶಿಕರು ಕೇಳಿದ್ರು. ಅವಾಗ ದೇಶಿಕರು ಹೇಳಿದ್ರು, ಯಪ್ಪ ನಿಮ್ಮ ಅಪೇಕ್ಷೆ, ತಾವು ಹಿರಿಯರು, ನಾನೇನು ಮಾತಾಡಂಗಿಲ್ಲ, ತಾವು ಹೇಳಿದ ಹಾದಿಯಲ್ಲಿ ನಾನು ನಡ್ಕೊಳ್ತೇನೆ. ಬಹಳ ಸಂತೋಷ ಆಯಿತು. ಭಕ್ತ ಸಮೂಹಕ್ಕೆ ಆನಂದ. ಎಂಥ ಆನಂದ ಅಂತಂದ್ರ, ಏನು ಕುಣಿದಾಡಕತ್ರು ಅಂತಂದ್ರ, ನಮ್ಮ ಮಠವನ್ನು ಬೆಳಗುವಂತಹ ನಾಡಿನ ಜ್ಯೋತಿ ನಮ್ಮ ಮಠಕ್ಕೆ ಬಂತು. ನಮ್ಮನ್ನು ಉದ್ಧಾರ ಮಾಡುವಂತಹ ಸಮಾಜದ ಕಳಕಳಿಯನ್ನು ಹೊಂದಿರುವಂತಹ ಶಿವಯೋಗಿ ನಮ್ಮ ಮಠಕ್ಕೆ ಆಗ್ಲಿಕ್ಕತ್ನಲ್ಲ, ಸಂತೋಷ. ಯಾವಾಗ ಸಂತೋಷದ ಮಾತುಗಳನ್ನು ಆಡ್ತಾ ಇದ್ರಲ್ಲ ಫಕೀರ ಸ್ವಾಮಿಗಳಿಗಂತೂ ಆನಂದಕ್ಕೆ ಪಾರವೇ ಇಲ್ಲ. ಮುಪ್ಪಿನ ಕಾಲದೊಳಗ ಬಹಳ ಒಬ್ಬ ಯೋಗ್ಯತಾವಾನ್ ನಮಗೆ ಶಿಷ್ಯ ಸಿಕ್ಕ ಅಂತ ಹೇಳಿ ಮಠದ ಉತ್ತರಾಧಿಕಾರಿ ಅಂತ ನೇಮಕವನ್ನು ಮಾಡಿದರು. ಯಾವಾಗ ಮಠದ ಉತ್ತರಾಧಿಕಾರಿ ಅಂತ ನೇಮಕವನ್ನು ಮಾಡಿದ್ರಲ್ಲ, ಗುರುಗಳಿಗೆ ಏನೇನು ಗೌರವವನ್ನು ಕೊಡಬೇಕು ಅದನ್ನೆಲ್ಲ ಗೌರವ ಕೊಟ್ಕೋತಾನೆ ಬಂದರು. ಯಾವತ್ತೂ ಕೂಡ ಹಾಲಸ್ವಾಮಿ ದೇಶಿಕರು ಗುರುವಿನ ಮುಂದೆ ಕೂಡ್ಲಿಲ್ಲ. ಅವರ ಎದುರಿಗೆ ಬಹಳಷ್ಟು ಜೋರವಾಗಿ ಮಾತಾಡಲಿಲ್ಲ, ಗಂಭೀರವಾಗಿದ್ರು. ಅವರು ಅಲ್ಲಿ ಅದಾರಂತಂದ್ರೆ ಅಲ್ಲಿ ಮಲಗಲಿಲ್ಲ. ಅವರು ಅಲ್ಲಿ ನಿಂತಾರಂತ ಹೇಳಿ ಯಾರಾದರೂ ಭಕ್ತರೊಡನೆಗೆ ಜೋರಾಗಿ ಮಾತಾಡಲಿಲ್ಲ. ಗುರುವಿಗೆ ನೀಡುವಂತಹದ್ದು ಗೌರವ. ನೀವು ಯಾರಾದರೂ ಮಕ್ಕಳದಿರಲ್ಲ, ನಿಮ್ಮ ಅಪ್ಪ ನಿಮ್ಮವ್ವ ಅಂತ ಇರ್ತಾರಲ್ಲ, ಬಹಳಷ್ಟು ಅವರನ್ನ ಪ್ರೀತಿಯಿಂದ ಕಾಣ್ರಿ. ನಮ್ಮಪ್ಪ ಬಂದ ಅನ್ನುವಂತಹ ಭಯದೊಳಗಿರ್ಬೇಕು, ನಮ್ಮವ್ವ ಬಂದಳು ಅನ್ನುವಂತಹ ಭಯದೊಳಗಿರ್ಬೇಕು. ಅಂದಾಗ ಮಾತ್ರ ಏನಾದರೂ ಬದಲಾವಣೆ ಆಗ್ತದೆ. ಆದರೆ ಏನಾಗ್ಲಿಕ್ಕತ್ತೈತಿ ಇವತ್ತಿನ ದಿನಮಾನದೊಳಗೆ, ಯಾರಿಗೂ ಹೆದರಿಕೆ ಇಲ್ಲ. ಯೋಗ್ಯ ಗುರುಗಳು ಬೇಕು. ಅಂತಹ ಮಾನಸ ಗುರುವನ್ನ ಹಾಲಯ್ಯ ದೇಶಿಕರು ಪಡ್ಕೊಳ್ಳುತ್ತಾರೆ. ಗುರುಗಳು ಅಷ್ಟು ಸುಲಭ ಸಿಗಂಗಿಲ್ರಿ. ಯಾವಾಗ ಕೂಡ ಗುರುವಿನನ್ನು ಪಡ್ಕೊಳ್ಬೇಕು ಅಂದ್ರೆ ಪುಣ್ಯ ಬೇಕು. ಪುಣ್ಯ ಇದ್ದಾಗ ಒಳ್ಳೆಯ ಗುರು ಸಿಗ್ತಾನೆ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ಆ ಗುರುವಿನ ಸಮೀಪಕ್ಕೆ ನಾವು ಹೋಗಬೇಕು. ಗುರು ಸಾಮಾನ್ಯನಲ್ರಿ, ಗುರು ಬಹಳ ದೊಡ್ಡ ಆತ. ಈ ಹಿಂದಿನ ಕಾಲದೊಳಗೆ ಗುರುಗಳು ಶಿಷ್ಯನಿಗೆ ಏನಾದರೂ ಉಪದೇಶ ಮಾಡಬೇಕಂತ ಅನ್ಕೊಂಡಿದ್ರು ಅಂತಂದ್ರೆ ಒಟ್ಟ ಗುರುಗಳು ಬೇಗ ಉಪದೇಶವನ್ನು ಮಾಡ್ತಿದ್ದಿಲ್ಲ. ಅವ ಹೆಂಗದಾನ, ಅವನ ಪೂರ್ವಾಪರ ಹೆಂಗೈತಿ ಎಲ್ಲ ನೋಡ್ತಿದ್ರು. ಅವರ ಮನಸ್ಸಿಗೆ ಹಿಡಿಸಿತ್ತು ಅಂದ್ರೆ ಆತನನ್ನು ಸ್ವೀಕಾರ ಮಾಡ್ತಿದ್ರು, ಇಲ್ಲ ಅಂದ್ರೆ ಸ್ವೀಕಾರ ಮಾಡ್ತಿದ್ದಿಲ್ಲ. ಗುರುಗಳ ಸಮೀಪಕ್ಕಿರಬೇಕು. ಗುರು ನಮ್ಮನ್ನ ಏನ್ ಮಾಡ್ತಾನಂತಂದ್ರ, ಗುರು ನಮ್ಮನ್ನ ಸ್ವಚ್ಛ ಮಾಡ್ತಾನ. ಸ್ವಚ್ಛ ಮಾಡಿ ಮಾಡಿ ನಮ್ಮನ್ನು ಸಮಾಜಕ್ಕೆ ಬಿಡ್ತಾನೆ. ಶಾಲಿ ಒಳಗ ಮಾಸ್ತರ ಬಹಳ ಚಂದ ಪಾಠ ಮಾಡ್ತಾರ, ಅವರನ್ನ ಗುರುಗಳಂತ ನೀವು ಸ್ವೀಕಾರ ಮಾಡ್ತೀರಿ, ಬದಲಾವಣೆ ಆಗ್ತೀರಿ. ಆ ಗುರುಗಳನ್ನು ಕೂಡ ನಾವು ಸ್ವೀಕಾರ ಮಾಡ್ತೀವಲ್ಲ, ಆ ಗುರು ಹೆಂಗದಾನ, ಶಿಷ್ಯ ಹೆಂಗದಾನ, ಹಿಂಗೆಲ್ಲ ನೋಡ್ಬೇಕಂತ. ಒಬ್ಬಳ ತಾಯಿ ಮನೆಯೊಳಗ 1 ವರ್ಷದ ಮಗ, 1 ವರ್ಷದ ಮಗ. ಆ ಮಗನಿಗೆ
ಈಗ 1 ವರ್ಷದ ಮನ್ಯಾಗ ಕೂಸಿತ್ತಂದ್ರೆ ಎಲ್ಲ ತಿಳಿತದ ನೋಡ್ರಿ, ತಿಳಿತದ ಇಲ್ರಿ? ಅಪ್ಪ ಯಾರು, ಅವು ಯಾರು ಎಲ್ಲ ಗೊತ್ತಾಗ್ತದ, ಹೌದಲ್ರಿ? ತಿಳಿತೈತಿಲ್ಲವ? ಚಂದ ಗಾಳಿ ಬೀಸಾಕತ್ತೈತಿ, ಚಂದ ಮನ್ಯಾಗ ತೊಗೊಂಡು ಬಂದೇನಿ, ನಿದ್ದೆ ಚಂದ ಹತ್ತಾಕತೈತಿ, ಎಲ್ಲ ತಗೋತೈತಿ, ಒಮ್ಮೆ ಎಲ್ಲ ತಗೋತೈತಿ. ಅದು ಹರಿದಾಡ್ಕೋತ ಹೋಗ್ತಿರ್ತದೆ, ಹೌದಲ್ಲ? 1 ವರ್ಷದ್ದು 1.5 ವರ್ಷದ್ದು ಇರ್ತೈತೆ ಅಂತ ತಿಳ್ಕೊಳ್ರಿ. ಹರಿದಾಡ್ತೈತಲ್ಲ, ಅದು ಡಬ್ಬಿದ್ದು ಹರಿದಾಡ್ತಿರ್ತೈತಿ. ಅಪ್ಪ ಯಾರಂತ ಗೊತ್ತಾಗ್ತೈತಿ, ಅವ್ವ ಯಾರು ಅಂತ ಗೊತ್ತಾಗ್ತೈತಿ. ತಾಯಿ ಮನೆಯೊಳಗಿರ್ತಾಳಲ್ಲ, ಮನೆಯೊಳಗಿರುವಂಥ ಸಂದರ್ಭದೊಳಗೆ ಮನೆಯೊಳಗಿನ ಕೆಲಸ ಮಾಡಬೇಕು ಅಂತಂದಾಗ ಆ ಕೂಸಿಗೆ ಏನೇನು ಹಾಲು ಕೊಡಬೇಕು ಎಲ್ಲ ಕೊಟ್ಟು ತನ್ನ ಕೆಲಸ ಮಾಡಬೇಕಂತ ಹೇಳಿ ಪಡಸಾಲಿಯೊಳಗೆ ಅದಕ್ಕೊಂದಿಷ್ಟು ಗೊಂಬಿ, ಒಂದಿಷ್ಟು ಮೋಟ್ರ ಏನೇನು ತಂದಿರ್ತಿರಲ್ಲ ಜಾತ್ರೆಯಿಂದ, ಆ ಎಲ್ಲ ಹುಡುಗನ ಮುಂದಿಟ್ಟು ಒಳಗೆ ಹೋಗಿ ತನ್ನ ಕೆಲಸ ಮಾಡ್ತಿರ್ತಾಳೆ ತಾಯಿ, ಹೌದು ಅಲ್ರಿ? ಇದೆಲ್ಲ ನಿಮಗೆ ಮಾಡಿರುವಂಥದ್ದು ನಿಮಗಿದು ಕಣ್ಣು ಮುಂದದೊಳಗೆ ಐತಿ. ಆ ಕೂಸೇನು ಆಟ ಆಡ್ತಿರ್ತೈತಲ್ಲ, ಆಟ ಆಡೋ ಸಂದರ್ಭದೊಳಗೆ ಅದು ಒಂದು ಮಾಡುತ್ತೆ, ಹೌದಲ್ಲ? ಅದಕ್ಕೇನು ಗೊತ್ತು? 1 ಮಾಡುತ್ತೆ, 2 ಮಾಡುತ್ತೆ. ಹಾಂ, ನೀನು ಮಾಡಿದಿ, ಹೌದಲ್ಲ? ನೀನು ಮಾಡಿದಿ, ನಾವು ಮಾಡೇವಿ, ಹೌದಲ್ಲ? ಅದನ್ನು ಮಾಡಲಿಲ್ಲ ಅಂದರೆ ಯಾರೂ ದೊಡ್ಡವರು ಆಗೋದಿಲ್ಲ, ಎಲ್ಲರೂ ಮಾಡಲೇಬೇಕು. ನಾಣಿ ಎನ್ನುವಂಥವ್ರದಲ್ಲ, ದೊಡ್ಡವರು ಅದಾರ, ಸಣ್ಣವ್ರು ಅದಾರ, ಎಲ್ಲರೂ ಹಂಗೆ. 1 ಮಾಡಿತ್ತು, 2 ಮಾಡಿತ್ತು, ಆ 1, 2 1 ಮಾಡಿತ್ತು, ಮತ್ತೆ ಅರ್ಥ ಆತೇನು? ಎಲ್ಲ ನಿಮ್ಮ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಸಾರಿಸ್ತೆ ಅಲ್ಲ. ಅದು ಏನ 1 ಮಾಡಿತಲ್ಲ, 2 ಮಾಡಿತು, 2 ಕೂಡಿಸಿ 1 ಮಾಡಿತಲ್ಲ, ತಾನು ಅದ್ರ ಜೊತೆ 1 ಆತು, ಮತ್ತೆ ತಾನು 1 ಆತನ ಗೊತ್ತಾಗ್ತೆ ನಿಮಗೆ. ಅದ್ರೊಳಗೆ ಮತ್ತೆ ಅದು ಹೊಳ್ಯಾಡ್ತಂಗೆ. ಯಾವಾಗ ಹೊಳ್ಳಾಡತ್ತಲ್ಲ, ಆ ಹುಡುಗನ ಅಪ್ಪ ಹೊರಗೆ ಹೋಗಿದ್ದ, ಅವ ಮನೆಗೆ ಬಂದ. ಅವ ಅಪ್ಪ ಬಂದೈತಿ ಅಂತೇಳಿ ಆ ಹುಡುಗಿ ಏನು ಮಾಡ್ತೈತಿ, ನಮ್ಮ ಅಪ್ಪ ಬಂದಾನಂತ ಹೊಣಿತದ ಅವನ ಕಡೆ. ಅವನು ತಗೋತಾನ, ಅವನ ತಗೋತಾನೇನ್ರಿ? ತಗೋತೀರೇನಪ್ಪ ನೀವೆಲ್ಲ? ತಗೋತೀರೇನಪ್ಪ ಯಪ್ಪ ಹಿಂದಿನವ್ರ? ಹಾಂ, ಇಲ್ಲ 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 ಇಲ್ಲ, ಹೌದು 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 ಹೌದು. ಇವ ಬಂದು ನಿಮಗೆ ಹೇಳತ್ತೀನಿ, ಇದು ಹುಡುಗ ಹೊಣಿತಲ್ಲ, ಸರಿಯಾಗ ನಡಿ ನಡಿ ಅನ್ನಕತ್ತದಕ್ಕೆ. ಅದಕ್ಕೇನು ತಿಳಿ ನಡಿ ಅಂದ್ರೆ ಗೊತ್ತಾಗ, ನಡಿ, ಅದು ಮುಂದೆ ಹೊಣಿತದ. ಹಂಗೆ ಮುಂದೆ ಹೊಂಟೈತಲ್ಲ, ಇವ ಅಂದ ಇದು ಹೆಂಗೆ ಬರಕತ್ತಲ್ಲ, ಎಲ್ಲಿ ನಾನು ಮೈ ಮೇಲೆ ಬರ್ತೈತೆ ಅಂತೇಳಿ ಖಬರಿಗೆ ಹೇಳಿ ಅಂದ. ಯಾರಿಗೆ? ಹೆಣ್ತಿಗೆ. ಈಕಿ ಅಂದಳು ಒಳಗಿದ್ದ ಹೆಣ್ಮಗಳು ಪಾಪ ರೊಟ್ಟಿ ಮಾಡೋಕೆ ಕೂತಿತ್ತದ ಮನ್ಯಾಗ. ಖಬರಿಗೆ ಇಡಿ ಅಂದ ತಕ್ಷಣ ನಮ್ಮ ಯಜಮಾನ್ರು ಯಾವತ್ತೂ ಸಿಟ್ಟಿಗೆ ಬರೋರಲ್ಲ, ಹಿಂಗೆ ಒಮ್ಮೆಗೆ ಯಾಕೆ ಸಿಟ್ಟಿಗೆ ಬರತ್ತಾರು? ಪಾಪ ತಣ್ಣಗೆ ರೊಟ್ಟಿ ಮಾಡೋಕೆ ಕೂತಿತ್ತ. ತಣ್ಣಗೆ ರೊಟ್ಟಿ ಮಾಡಕ್ಕೆ ಬರ್ತೈತೇನ್ರಿ? ಜಳ ಹೊಡಿತಿರ್ತೈತೆ ಹಂಗೆ ರೊಟ್ಟಿ ಮಾಡ್ಕೋತ ಬೆವರು ಸುರುಕೋತ, ಯಪ್ಪ ಏನಿದು ಶಾರಾಗ ಹಿಡ್ಕೊಂಡು ಖಬರ್ಗೇಡಿ ಅಂದ ತಕ್ಷಣ ಇದಕ್ಕೆ ಒಮ್ಮೆಗೆ ಚಿಂತೆಯಾಗಿ ಹಂಗೆ ಬಂದಳು ಹೆಣ್ಮಗಳೊಳಗೆ. ನಾನು ನಿಮಗೆ ಕೇಳ್ತೀನಿ, ಒಲಿ ಮುಂದೆ ಪಾಪ ಕುತ್ಕೊಂಡು ರೊಟ್ಟಿ ಮಾಡುವಂಥ ಹೆಣ್ಮಗಳ ಖಬರಿಗೇಡು, ಇವ ಊಟ ಮಾಡಿ ಅಡ್ಡಾಡೆ ಬರೋ ಖಬರಿಗೇಡು. ಹೇಳೋದು ಕಷ್ಟ ಐತೆಪ್ಪ, ಹೆಣ್ಮಕ್ಳಂತಾವ ಹೇಳೋದು ಕಷ್ಟ ಐತಿ. ಮನೆಗೆ ಹೋದ್ವಿ ಅಂದ್ರೆ ಒಡಗಟ್ಟಿಗೆ ತೊಗೊಂಡ್ರೆ ಏನು ಮಾಡಲಿ, ಹೇಳೋದು ಕಷ್ಟ ಐತೆಪ್ಪ. ತಿಳ್ಕೊಬೇಕು ನೀವೆಲ್ಲ, ಕೈ ಸೊನ್ನೆ ಬಾಯಿ ಸೊನ್ನೆ ಇವ್ರ ಮೇಲೆ ತಿಳ್ಕೊಬೇಕಪ್ಪ. ಅದು ಮಜಾ, ಹೇಳಾಕಬಾರ್ದಿಲ್ಲ. ಇದು ಇರಲಿ ಬಿಡು ಅಂತೇಳಿ ಖಬರ್ಗಿಡಿ ಅಂದ ತಕ್ಷಣ ಒಮ್ಮೆಗೆ ಹೆಣ್ಮಗಳು ಬಂದಳು. ಯಾಕ್ರಿ ಅಂತೇಳಿ ಅಂದಳು. ನೋಡಿಲ್ಲ ಅಂದ. ಒಮ್ಮೆಗೆ ನೋಡಿದ ತಕ್ಷಣ ಹಾಕಿ ಬೈಯೋದು ಅದಕ್ಕೆ ಎಲ್ಲ ಯಾವುದೂ ವಿಚಾರ ಮಾಡಲಿಲ್ಲ. ರಟ್ಟೆ ಕೈ ಹಾಕಿ ಅಯ್ಯೋ ನನ್ನ ಬಂಗಾರ ಅಂತ ಹೇಳಿ ತೊಗೊಂಬಿಟ್ಟಳು. ಯಾಕೆ? ಮೈಗೆಲ್ಲ ಹಚ್ಕೊಂಡಿದ್ದು ಬಂಗಾರ ಕಲರ,
ಒಮ್ಮೆಗೆ ಸೀದಾ ತಗೊಂಡು ಹೋಗಿ ಬಾತ್ರೂಮ್ಗೆ ತಗೊಂಡು ಹೋಗಿ, ಈ ಕಡೆ ಭಾಳ ಬೆಚ್ಚಗಲ್ಲ, ಭಾಳ ತಣ್ಣೀರಲ್ಲ, ಉಗುರು ಬೆಚ್ಚಗ ನೀರುತ್ತಾವಲ್ಲ, ಫುಲ್ಲು ಒಂದು ದೊಡ್ಡ ಬಕೆಟ್ನೊಳಗೆ ಹಾಕಿ ನೀರು ಹಾಕಕತ್ತ. ಹಂಗೆ ಹಾಕೋದು ಮ್ಯಾಲೆ ಸಿಂಟ್ಯಾಕ್ಸ್ ಇತ್ತು, ಹಾಕೋದು ಹಂಗೆ ಚಂದ ನೀರು ಹಾಕಿ, ಚಂದ ಒಂದು ಒಳ್ಳೆ ಸಾಬಣ ಹಚ್ಚಿ, ತಲೆಗೊಂದು ಚಲೋ ಶಾಂಪೂ ಹಚ್ಚಿ ಸ್ವಚ್ಛ ತೊಳೆದು ಸ್ವಚ್ಛ ಮಾಡಿದ್ರು. ಒಂದು ಮೆತ್ತನ ಅರಿವಿತ್ತುಕೊಂಡು ಆ ಕೂಸಿನನ್ನು ಒರೆಸಿದಳು, ತಲೆ ಒರೆಸಿದಳು. ಎಲ್ಲ ವರ್ಷ ಆದ ನಂತರ ಒಂದಿಷ್ಟು ಪೌಡ್ರ್, ಹೌದಲ್ಲ, ಪೌಡ್ರ್ ಹಾಕಿ ಇದನ್ನು ಮಾಡಿ, ಅಯ್ಯೋ ನನ್ನ ಕಂದ, ನನ್ನ ಬಂಗಾರ ಗುಂಡಿ, ನನ್ನ ಸಿಂಗಾರ ಗುಂಡಿ, ಅದಕ್ಕೆ ಏನೇನು ಅಂತಿರ್ತೀರಿ ನೀವು. ಅದು ಆಡಸು ಮುಂದೆ ನೋಡ್ಬೇಕು ನೀ ಹೆಣ್ಮಕ್ಳು, ಬಾರ ಗೊಬ್ಬೆ, ಅದು ಗೊಬ್ಬಿನೂ ಅಲ್ಲ ಕಾಗಿನೂ ಅಲ್ಲ, ಅದಕ್ಕೆ ಕಾಗಿ ಗುಬ್ಬಿ, ಅದಕ್ಕೇನು ತಿಳಿದು ಅವು ಕಂದ ತಕ್ಷಣ ಅವು ಅಂತೈತೆ. ಅದು ಏನ್ರಿ, ಅದನ್ನೆಲ್ಲ ಬಿಟ್ಟು ನಗತೈತಿ. ಹಿಂಗೆಲ್ಲ ತಾಯಿ ಆನಂದದಿಂದ ಆ ಕೂಸಿಗೆ ಚಂದಂಗೆ ಎಲ್ಲ ಪೌಡ್ರ್ ಹಾಕಿ ಅದನ್ನು ಮಾಡಿ ಶುದ್ಧ ಮಾಡಿ, ಒಂದು ಚಡ್ಡಿ ಹಾಕಿ, ಒಂದು ಅಂಗಿ ಹಾಕಿ, ಒಂದು ಕುಂಚಿಗೆ ಕಟ್ಟಿ, ಮತ್ತೊಂದಿಷ್ಟು ಕರಿ ಟಿಕ್ಕಿ ಇಟ್ಟು, ಹೌದಲ್ಲ, ವಿಭೂತಿ ಅದು ಹಚ್ಚಿ, ವಿಭೂತಿನ ಹಚ್ಚೋದಿಲ್ಲ ನೀವೆಲ್ಲ, ವಿಭೂತಿಗೆ ನಿಮ್ಗೆ ದೂಡುವ ಹಚ್ಚಬೇಕು. ಯಾವಾಗ ಕೂಸಿನಿಗೆ ಹಿಂಗೆಲ್ಲ ಸಿಂಗಾರ ಮಾಡ್ಕೊಂಡು ಬಂದ್ರಲ್ಲ, ಹೊರಗೆ ಅಲ್ಲೇ ಕೂತಿದ್ದವ, ಅವ ನೋಡಿದ, ಬಾ 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 ಅವಾಗ ನೋಡಿ ಅದವು ಕೂಸಿತ್ತು. ಅವಾಗ ಅದು ಮುಂದೆ ಬರಕತ್ತರ ಚೋಳ ಕಡ್ದವಂಗೆ ಓಡಾಡಕತ್ತಿದ್ದವ ಮಗ. ಮತ್ತೀಗ ಬಾ 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 ಇದನ್ನು ಹೇಳೋ ತಾತ್ಪರ್ಯ ಏನಂತಂದ್ರೆ, ಆ ಕೂಸು ಆ ಗಂಡ ಹೆಂಡತಿ ಅಲ್ಲ, ಮಗು ಅನ್ನುವಂತಹ ಏನು ಈ ಭಕ್ತ ಸಮೂಹ ಐತಿಲ್ಲ, ಶಾಸ್ತ್ರ ಅನ್ನುವಂಥ ಸಾಬಣ ಹಚ್ಚಿ ತೊಳೆದು ಬಿಟ್ಟು ಅಂತಂದ್ರೆ ದೇವರಿಗೆ ಕೇವಲ ಹೆಂಗಂತಂದ್ರೆ ಸ್ವಚ್ಛ ಇದ್ರೆ ಮಾತ್ರ ಬೇಕು. ಆದ್ರೆ ಗುರು ಅನ್ನುವಂಥವನಲ್ಲ, ಅವನಿಗೆ ಸ್ವಚ್ಛನೂ ಬೇಕು. ಅಕಸ್ಮಾತ್ ಹೊಲಸಾಗಿದ್ದಂದ್ರೆ ಸ್ವಚ್ಛ ಮಾಡಿದ ಅಂತಂದ್ರೆ ಮ್ಯಾಲಿರುವಂಥ ಕುಮಾರೇಶ ಬಾ 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 ಅಂತ ನೀವು ಬಾರೋ 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 ಬಾರೋ, ದೇವರು ನಮ್ಮನ್ನು ಅಪ್ಪಗೊಳ್ಳುತ್ತಾನೆ. ಅಂತಹ ನಿಜವಾಗಿರುವಂತಹ ಗುರುವನನ್ನು ನಾವು ತಗೊಳ್ಬೇಕು, ಅಂತಹ ಗುರುವಿನನ್ನು ನಾವು ಸ್ವೀಕಾರ ಮಾಡಬೇಕು. ಅಂತಹ ಪವಿತ್ರವಾಗಿರುವಂತಹ ಗುರುಗಳನ್ನು ಇವತ್ತಿಲ್ಲಿ ಸ್ವೀಕಾರ ಮಾಡ್ತಾರೆ. ಯಾರು? ಹಾಲಸ್ವಾಮಿ ದೇಶಿಕರು, ಮಾನಸ ಗುರುಗಳು ಅಂತ ಹೇಳಿ ತಗೊಂಡ್ರು, ಸ್ವೀಕಾರ ಮಾಡಿದ್ರಲ್ಲ. ಮಠದ ಕಾರ್ಯಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನಡೆಸಲಿಕ್ಕತ್ರು, ಬಹಳ ಅಚ್ಚುಕಟ್ಟಾಗಿ ಹಿಂದಿರುವಂತಹ ಮಠದೊಳಗಿರುವಂತಹ ಕುಂದುಕೊರತೆಗಳನ್ನೆಲ್ಲ ಒಂದೊಂದು ನಿವಾರಣೆಯನ್ನು ಮಾಡ್ತಾ ಇದ್ರು. ಭಕ್ತರು ಅನ್ಲಿಕ್ಕತ್ರು, ಬಂದು ಎಂತ ಒಂದು ಒಳ್ಳೆ ಕೆಲಸ ಮಾಡಕತ್ರು ನಮ್ಮ ದೇಶಿಕರು. ನಮ್ಮ ಮಠದ ಕೀರ್ತಿಯನ್ನು ಉತ್ತಂಗಕ್ಕೆ ಏರಿಸುವಂತ ಸಾಮರ್ಥ್ಯ ನಮ್ಮ ಸ್ವಾಮಿಗಳಿಗೈತಿ. ಆ ನಾಡಿನೊಳಗೆ ಬೆಳಗ್ಲಿಕ್ಕತ್ತು ಕೀರ್ತಿ ಆಗ್ಲಿ. ಹಿಂಗಿದ್ದಾಗ ಸಂಚಾರದ ಒಂದು ಮಾರ್ಗವಾಗಿ ಮಲೆನಾಡಿನತ್ತ ಹೋದರು ಗುರುಗಳು. ಮಲೆನಾಡಿಗೆ ಹೋದರು. ಮಲೆನಾಡಿನೊಳಗೆ ಹೋದಾಗ ಭಕ್ತರ ಜಾಗೃತಿಯನ್ನು ಮಾಡಿಸಬೇಕು ಅಂತ ಹೇಳಿ ಅವರು ನಿತ್ತ ನೀರಾಗಲಿಲ್ಲ. ಹಣಗಲ್ ಕುಮಾರ ಮಹಾಶಿವ ಯೋಗಿಗಳವರು ಭಕ್ತರ ಸಮೀಪಕ್ಕೆ ಹೋಗುವಂತಹವರು, ಭಕ್ತರ ಕಣ್ಣೀರನ್ನು ಒರೆಸುವಂತಹ ಮಹಾಸ್ವಾಮಿಗಳವರು. ಯಾವಾಗ ಇವರು ಆ ಕಡೆ ಹೋದ್ರಲ್ಲ, ಒಂದು 15-20 ದಿವಸ ಆದಾಗ ಹಾನಗಲ್ ಮಠಕ್ಕೆ ಸೌದತ್ತಿ ಭಾಗದ, ಬೆಳಗಾವಿ ಜಿಲ್ಲೆಯೊಳಗೆ ಬರುವಂತಹ ಸೌದತ್ತಿ ಭಾಗದೊಳಗೆ ಬಿದರಿಯ ಕಲ್ಮಠ ಅಂತ ಹೇಳಿ ಆ ಬಿದರಿ ಕುಮಾರ ಮಹಾಸ್ವಾಮಿಗಳವರು ಹಾನಗಲ್ ಮಠಕ್ಕೆ ಬಂದಿರ್ತಾರೆ. ಯೋಗ ಹೆಂಗಂತಂದ್ರೆ ಸಾಕ್ಷಾತ್ ಶಿವನೇ ಇವರನ್ನು ಕಳಿಸಿದಾನೇನಪ್ಪ ಅನ್ನುವಷ್ಟರ ಮಟ್ಟಿಗೆ ಇದೆಲ್ಲ ಕೂಡಿತ್ತು. ಫಕೀರೇಶ್ವರರಿಗೆ ಬಹಳಷ್ಟು ತೊಂದರೆಗಳಾಗಲಿಕ್ಕತ್ತು. ಲಿಂಗದೊಳಗಾಗಬೇಕು ಅನ್ನುವಂಥದ್ದು, ಲಿಂಗೈಕ್ಯ ಆಗುವಂತಹ ಸನ್ನಿವೇಶ ಸಮೀಪಕ್ಕೆ ಬಂತು. ಫಕೀರೇಶ್ವರರು ಹೇಳ್ತಾರೆ, ಕುಮಾರ, ಬಿದರಿ ಕುಮಾರ ಶಿವಗಳವರು ಹೇಳ್ತಾರೆ, ಕುಮಾರ
ನಮ್ಮ ಮಠದ ಉತ್ತರಾಧಿಕಾರಿಯನ್ನಾಗಿ ಹಾಲಸ್ವಾಮಿ ದೇಶಿಕರನ್ನ ನೇಮಕ ಮಾಡಿದೀವಪ್ಪ. ಅವರನ್ನು ತಾವು ಈ ಎಲ್ಲ ಮಠದ ಜವಾಬ್ದಾರಿಯನ್ನು ಭಕ್ತರನ್ನು ಒಳಗೂಡಿಕೊಂಡು ಬಹಳ ವ್ಯವಸ್ಥಿತವಾಗಿ ಅವರೆಲ್ಲ ಮುಂದಿನ ಕಾರ್ಯಗಳನ್ನು ನೀವು ಮಾಡಬೇಕು. ನಾನು ಇನ್ನು ಉಳಿಯೋದಿಲ್ಲ, ಶಿವನ ಆಜ್ಞೆ ಆಗೈತಿ, ನಾನು ಹೋಗಬೇಕು, ಈ ದೇಹವನ್ನು ನಾನು ತ್ಯಾಗ ಮಾಡಬೇಕು. ಈ ಎಲ್ಲ ಮಾತುಕತೆಗಳನ್ನು ಆಡ್ತಾ ಆಡ್ತಾ 1-2-3 ದಿವಸ ಆದ ನಂತರ ಹಾನಗಲ್ಲು ಮಠದ ಹಿರಿಯ ಪೂಜ್ಯರಾಗಿರುವಂತಹ ಫಕೀರ ಶಿವಯೋಗಿಗಳು ಲಿಂಗದೊಳಗಾಗ್ತಾರೆ. ಯಾವಾಗ ಇವರು ಫಕೀರ ಶಿವಯೋಗಿಗಳು ಹಾನಗಲ್ಲು ಮಠದೊಳಗೆ ಲಿಂಗದೊಳಗಾಗ್ತಾರಲ್ಲ, ಮಲೆನಾಡದೊಳಗಿರುವಂತಹ ದೇಶಿಕರಿಗೆ ಹಾಲಸ್ವಾಮಿ ದೇಶಿಕರು ಲಿಂಗ ಪೂಜೆಯನ್ನು ಮಾಡ್ತಿರ್ತಾರೆ. ಲಿಂಗ ಪೂಜೆಯನ್ನು ಮಾಡುವಂತಹ ಸಂದರ್ಭದೊಳಗ ಲಿಂಗದೊಳಗ ಕಾಣುತ್ತಾ ಫಕೀರ ಶಿವಯೋಗಿಗಳು ಲಿಂಗೈಕ್ಯರಾದರು. ಹಾಲಯ್ಯ ದೇಶಿಕರಣಿಸ್ತು, ಇದು ಎಂಥದ್ದು ನೋವು. ಇದೀಗ ತಾನೇ ನನ್ನ ಗುರುಗಳನ್ನು ನಾನು ನೇಮಕ ಮಾಡಿಕೊಂಡು ಕೆಲವೇ ತಿಂಗಳುಗಳಾಗಿತ್ತು. ಅಷ್ಟರಲ್ಲಿ ಆ ಮಹಾಗುರುವನ್ನು ನಾನು ಬಿಡುವುದು ಬಂತಲ್ಲ, ಇದೆಂಥದ್ದು ನೋವಿನ ಸಂಗತಿ ಅಂತೇಳಿ ಅಂದ್ಕೊಂಡ್ರು. ಬಿದರಿ ಕುಮಾರೇಶ್ವರರು ಎಲ್ಲ ವಿಧಿವಿಧಾನಗಳನ್ನು ಕ್ರಿಯೆಗಳನ್ನು ಮಾಡಿಸ್ತಾರೆ. ಮಾಡ್ಯಾದ ನಂತರ ಒಬ್ಬ ಭಕ್ತನ ಮೂಲಕ ಅವರಿಗೆ ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಈ ವಿಷಯ ಇವರಿಗೆ ಬರುವಷ್ಟು ಸಮಯದೊಳಗೆ ಈಗ ಇವರಾಗಲೇ ಹೊರಟು ಬಿಟ್ಟಿದ್ರು. ಹಾನಗಲ್ಲಿನತ್ತ ಹೊರಟಿದ್ರಲ್ಲ, ಹೊರಡುವಂಥ ಸಂದರ್ಭದೊಳಗೆ ವಿಷಯ ಬಂದಾಗ ಗುರು ನಮಗಲ್ಲೇ ತೋರಿಸ್ಬಿಟ್ಟ ಲಿಂಗೈನೊಳಗೆ. ಈಗ ನಂಗೇನು ಮೊಬೈಲ್ ಇತ್ತೇನವಾಗ, ಪತ್ರಗಳಿದ್ದೇನು, ಇವೇ ಅವಾಗೆಲ್ಲ ಸಾಧನೆಗಳು. ಮುಂದೆ ಬರುತ್ತೆ ಕುಮಾರೇಶ್ವರರ ಇತಿಹಾಸದೊಳಗೆ. ಬಿದರಿ ಕುಮಾರೇಶ್ವರರು ಇಷ್ಟೆಲ್ಲ ಅವರಿಗೆ ಹೇಳಿ ಕಳಿಸಿದ ನಂತರ ಕುಮಾರ ಶಿವಗಳವರು ಹೊಂಟಿದ್ರಲ್ಲ, ಮುಂದೊಂದು ದಿನ